முதலில் நான் தங்கவயல் எம்எல்ஏக்கு ஒரு நன்றி சொல்லணும். ஏன் நன்றி சொல்ல கடமைப்பட்டிருக்கேன்னா, ஒரு எம்எல்ஏ பிரின்சிபால் செக்ரட்டரி, எஜுகேஷன் பிரின்சிபால் செக்ரட்டரி ரூமில் உட்காந்துருந்தாங்க. நான் அவங்கள மீட் பண்ணுறதுக்கு போகிறேன், பிரின்சிபால் செக்ரட்டரி மீட் பண்ணுறதுக்கு போகிறப்போ ரூமில் மேடம் இருந்துச்சோ, சார் மேடம் இருக்கிறாங்கன்னா டைம் வந்துடலாம், சார் ஊர் எம்எல்ஏ இருக்கிறாங்கன்னா ரெஸ்பெக்ட் கொடுத்து அப்படி கிளம்பணும். மேடம் உள்ளே கூப்பிட்டாங்க, ரொம்ப சந்தோஷம் இருக்குது. உள்ளே கூப்பிட்டு அவங்களும் எஜுகேஷன் பற்றி தான் பேசியிருந்தாங்க, தங்கவயல் எஜுகேஷன் பற்றி, ஸ்கூல் பற்றி பேசியிருந்தாங்க. அப்போ கூப்பிட்டு சொன்னாங்க, இன்ட்ரடியூஸ் பண்ணாங்க. என்ன இன்ட்ரடியூஸ் பண்ணிட்டு நான் பிரின்சிபால் செக்ரட்டரி லெட்டர் கொடுத்துட்டு வெளியே வரேன். இந்த ஒரு விஷயத்துக்கு தங்கவயல் எம்எல்ஏக்கு நான் நன்றி சொல்ல கடமைப்பட்டிருக்கேன். ஏன்னா அந்த ரெஸ்பெக்டுக்கோசரம் நான் என்றைக்குமே அவங்களும் நன்றி சொல்லுவேன். ஏன்னா ஒரு எம்எல்ஏ உள்ளே உட்காந்து பேசணும்னு சொல்லுவோம். நம்ம கேஜிஎஃப்கார ஒருத்தர் வந்துட்டாரு, என்னை விட்டுருக்கணும், வேறு பொசிஷன் அதெல்லாம் இல்லைங்க. என்னை கூப்பிட்டு வா உள்ளே உட்காரு வா, கூப்பிட்டு மேடம் இன்ட்ரடியூஸ் பண்ணுறாங்கன்னா அவங்களுக்கு நான் நன்றி சொல்ல கடமைப்பட்டிருக்கேன். மேட்ருக்கு வந்துடுறப்போ தங்கவயலில் முனிசிபாலிட்டி இருக்குது மேடம். நான் பிரின்சிபால் செக்ரட்டரி எஜுகேஷன் டிபார்ட்மெண்ட் கொடுத்துட்டு நான் முனிசிபாலிட்டி அட்மினிஸ்ட்ரேஷன் லெட்டர் கொடுத்துட்டு வந்தேன். உங்களுக்கு சொல்கிறதுக்கு நான் மெசேஜ் சொல்கிறேன்னா, தங்கவயலில் முனிசிபாலிட்டியில் லாங் ஸ்டாண்டிங் ரொம்ப இருக்கிறாங்க. ஜெயராமன், சசிகுமார், சந்திரப்பா, கிருஷ்ணமூர்த்தி, மஞ்சு, இன்னொன்று ஏடபிள்யூ மஞ்சு, இவங்கெல்லாம் லாங் ஸ்டாண்ட், முனியப்பா, இன்னும் ரொம்ப பேர் இருக்கிறாங்க லாங் ஸ்டாண்டிங். எல்லாமே என்னன்றாங்க, இவங்க எனக்கு ஆள் இருக்கிறாங்க, காப்பாற்றிடுவாங்க, நீங்கள் யாருக்கிட்ட போனாலும் ஒன்றும் பண்ண முடியாது. நாங்கள் டிஎம்ஏ கிட்ட நாங்கள் இந்த வார்த்தை தான் சொல்லியிருக்கோம். ಸರ್ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಇರುವರು ಯಾಕೆ ಇದು ಗೌರ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಕು, ಜನರಲ್ ಟ್ರಾನ್ಸ್ಫರ್ ಗೌರ್ಮೆಂಟ್ ಮಾಡ್ತಾರೆ ಸರ್. ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲಿ ಇರುವರು 3 ವರ್ಷ ಒಂದು ಜಾಗದಲ್ಲಿ ಇರಬೇಕು, 3 ವರ್ಷ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ರಿಟರ್ನ್ KGP ಬರೋದು ಅವಶ್ಯಕತೆ ಏನು? ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ಜಯರಾಮನ್ 20 ವರ್ಷ, ಶಶಿ ಮೇನ್ ಶಶಿ 9 ಇಲಾಖೆ ಇಟ್ಕೊಂಡಿದ್ದಾರೆ. ನನ್ನ ಕೂಡ ಮೇಡಮ್ ಹೇಳಿದ್ದೀನಿ, 9 ಇಲಾಖೆ ಇಟ್ಕೊಂಡಿದ್ದಾರೆ. ಅಲ್ಲಿ ಇರೋರು A to Z ಅವರೇ ಉಳಿತರ ಎಲ್ಲ ಮೇಂಟೈನ್ ಮಾಡ್ತಾರೆ, ಎಲ್ಲ ಡಿಸ್ಕಸ್ ಹೋಗ್ಬಿಟ್ಟು ಬೆಂಬಲಲ್ಲಿ ಮಾಡ್ತಾರೆ. ಇಲ್ಲಿ ಯಾವುದು ಮಾಡಲ್ಲ, 5 ಗಂಟೆ 5:30 ಮೇಲೆ ಬೆಂಬಲಲ್ಲಿ ಡಿಸ್ಕಸ್ ಮಾಡ್ತಾರೆ. ಹಿಂಗಿದೆ ಮ್ಯಾಟ್ರ್. ದಯವಿಟ್ಟು ಮೇಡಮ್ಗೆ ನನ್ನ ರಿಕ್ವೆಸ್ಟು, ಮೇಡಮ್ ಅವರೇ ಇವರು ಬಂದು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ, ಬೇರೆ ಕಡೆ ಜನ ಬಂದರೆ ಮುನ್ಸಿಪಾಲ್ಟಿ ಸ್ವಲ್ಪ ಒಂಥರ ಕ್ಲಿಯರ್ ಆಗುತ್ತೆ. ಯಾಕಂದರೆ ಎಷ್ಟೋ ರಾಜಕಾರಣ ಇರುತ್ತೆ, ಅದಕ್ಕೆ ಬೋರ್ಡ್ ಹಾಕೋದಿಲ್ಲ, ಎಷ್ಟು ಇಲ್ಲಿಗಲ್ ಖಾತಾಗಳು ಕೊಡ್ತಾರೆ ಇವರು, ಎಲ್ಲ ಅಂಡರ್ಸ್ಟ್ಯಾಂಡಿಂಗು. ಇಲ್ಲಿ ಬ್ರೋಕರ್ ಬರ್ತಾರಂದ್ರೆ ಬ್ರೋಕರ್ ಯಾರು ಬರಲ್ಲ, ಇವರು ಆಫೀಸ್ ಪೀಪಲ್ಸ್ ಇಟ್ಕೊಳ್ಳೋರೇ ಬ್ರೋಕರ್. ಒಬ್ಬರೊಬ್ರಿಗೆ 5 ಜನ ಬ್ರೋಕರ್ಗಳು ಇರ್ತಾರೆ, ಇವರವರೇ ಬ್ರೋಕರ್ ಜನ ಇಟ್ಕೊಳ್ತಾರೆ. ಯಾಕಂದ್ರೆ ಇವ್ರು ಜನ ದುಡ್ಡು ಬೇಕು, ದುಡ್ಡು ನೋಡಿರೋರು, ಅದಕ್ಕೆ ಎಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಬರ್ತಾರೋದು. ಇವರು ಬಂದು ಲಾಂಗ್ ಸ್ಟ್ಯಾಂಡಿಂದ ತೆಗಿಲೇಬೇಕು. ನಾವು ನಾ ಹಿಂದೆ ಬರಲ್ಲ, ಹಿಂದೆ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಇನ್ನೂ 2 ಡೇಸ್ ಬಿಟ್ಟು ಬರಕ್ಕೆ ಹೇಳಿದ್ದಾರೆ DM ಅವರು, ಅಲ್ಲಿ ಹೋಗ್ತೀವಿ ನಾವು. ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಬರಕ್ಕೆ ಹೇಳಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಇಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ನಾವು ಥ್ರೂ ಮಾಡ್ತೀವಿ, ಚೇಂಜ್ ಮಾಡ್ತೀವಿ, ನೀವು ಒಪ್ಕೊಂಡ್ರ ಮೇಲೆ ನಾವು ಇಲ್ಲಿ ತಮ್ಮವಯಲ್ MLA KGF MLA ಮೇಡಮ್ ಅಂತ ಒಂದು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ, ಚೇಂಜ್ ಮಾಡಿ. ಇದು ಒಳ್ಳೆದಾಗುತ್ತೆ, ಮುನ್ಸಿಪಾಲ್ಟಿ ಒಳ್ಳೆದಾಗುತ್ತೆ. ಯಾಕಂದರೆ ಮುನ್ಸಿಪಾಲ್ಟಿ ಏನಾದರೂ ಒಂದು RTI ಕೇಳಿದರೆ ಕೊಡಲ್ಲ ಅವರು. ಯಾಕೆ ಕೊಡಲ್ಲ? ಭಯ ಆಗುತ್ತೆ. ಅಪೀಲ್ ಹೋಗಿನಿ ಅಂತಾರೆ, ಅಪೀಲ್ ನಾವು ಹೋಗ್ತೀವಿ. ಇವ್ರು ನಂಬ್ಕೊಂಡಿದ್ದಾರೆ, ಅಪೀಲ್ ನಾನು ಕಮಿಷನರ್ ಹತ್ರ ಬರ್ತೀನಿ, ಅಪೀಲು ನಿಮ್ಮ ಹತ್ರ ಬರಲ್ಲ. ಮುನ್ಸಿಪಾಲ್ಟಿ ಅಡ್ಮಿನಿಸ್ಟ್ರೇಷನ್ ಡೈರೆಕ್ಟರ್ ಅಪೀಲ್ ಹೋಗ್ತೀವಿ, ಹೆಡ್ ಆಫೀಸ್ ಹೋಗ್ತೀವಿ, ಅಪೀಲು ನಿಮ್ಮ ಅಲ್ಲೇ ಕೇಳ್ತೀವಿ, ಅಲ್ಲೇ ಕರೆಸ್ತೀವಿ. ನೀವು ಯಾಕೆ ನೀವು ಕೊಡಲ್ಲ ಅಂದರೆ ನೀವು ಮಿಸ್ಯೂಸ್ ಮಾಡ್ತಾರ. ನಾನು ಏನು ಕೇಳಿರೋದು, ಎಷ್ಟು ಪಾರ್ಕಿಗೆ ಅಮೃತ ಸಿಟಿ ಸ್ಕೀಮಲ್ಲಿಯೋ 2 ಸ್ಕೀಮ್ ಇರುತ್ತೆ, ನವರತ್ನ ಸ್ಕೀಮ್ ಸಮಥಿಂಗ್. ಇದರಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ? ಒಂದೊಂದು ಪಾರ್ಕ್, ಒಂದೊಂದು ಏರಿಯಾದಲ್ಲಿ 3 ಪಾರ್ಕ್ ಇರುತ್ತೆ, ಎಷ್ಟು ಅಮೌಂಟ್ ಅಲಾಟ್ಮೆಂಟ್ ಆಗಿದೆ? ಯಾಕೆ ನಿಮಗೆಲ್ಲ ಒಂದು ಪರ್ಸೆಂಟೇಜ್ ಸಿಕ್ಬಿಡುತ್ತಲ್ಲ, ಅದಕ್ಕೆ ನೀವು ಹೇಳೋದಿಲ್ಲ, ಡಾಕ್ಯುಮೆಂಟ್ ಕೊಡಲ್ಲ. ನಾವು ಲೋಕಾಯುಕ್ತ ಕೊಟ್ಬಿಡ್ತೀವಿ, ಲೋಕಾಯುಕ್ತ ಕರ್ಕೊಂಡು ಬರ್ತೀವಿ. 100% ಲೋಕಾಯುಕ್ತ ಕರ್ಕೊಂಡು ಒಳಗಡೆ ಬರ್ತೀನಿ. ನೀವು ಇವತ್ತಿಲ್ಲದ್ರೂ ನಾಳೆ ಬರ್ತೀನಿ. ಪೆಂಡಿಂಗ್ ಇದೆ. ಲೋಕಾಯುಕ್ತ ಬಂದು ಒಬ್ರೊಬ್ರು ಚೆಕ್ ಮಾಡಲೇಬೇಕು. ಒಂದು ದಾಖಲಾತಿ ಮುಖಾಂತರ ಅವ್ರು ಚೆಕ್ ಮಾಡ್ತಾರೆ. ನಮ್ಮ ಹತ್ರ 1000 ದಾಖಲಾತಿ ಇರುತ್ತೆ, ಕೊಡ್ತೀವಿ. ಇದು ಎನಿ ಕಾಸ್ಟ್ ಮಿಸ್ ಆಗಲ್ಲ. ಬಾಬು ಸುಮ್ಮನೆ ಹೇಳ್ಕೊಂಡಿದ್ದಾರೆ, ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದೀವಿ. ಸ್ಟಡಿ ಮಾಡಿಬಿಟ್ಟು ಕೊಟ್ಬಿಟ್ಟು ಫಸ್ಟ್ ಇಲ್ಲಿರೋರು ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಲೇಬೇಕು. ಅದಕ್ಕೆ ಮುಂಚೆ ನಿಮ್ಮ ಯಾರು ಬಿಡಲ್ಲ. ಇದು ಲೀಗಲ್ ಆಗಿ ಹೋರಾಟ ಮಾಡ್ತೀವಿ. ನಿಮ್ಮ ಹತ್ರ ಏನಾದರೂ ಒಂದು ದಾಖಲಾತಿ ಕೊಟ್ಟಿದ್ರೆ ಇವ್ರು ಹಿಂಗೆ ಹೇಳ್ತಾರೆ, ಹಂಗೆ ಬರ್ತಾರೆ. ಸುತ್ತಾಡ್ಕೊಂಡು ಡೈರೆಕ್ಟ ಬಿಂಬಲ್ಲು
ಮನೆಗೆ ಹೋಗ್ತಾರೆ, ಎಲ್ಲ ಅಣ್ಣ ತಮ್ಮ ಹತ್ರ ಹೋಗ್ತಾರೆ ಅವರು ಮನೆಗೆ, ಅಲ್ಲಿ ಹೋಗ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಹಿಂಗೆ ಆಗ್ತಾ ಇರೋದು ಮೇಡಮ್ ಅವರೇ. ಇಲ್ಲಿ ಒಂದಕ್ಕೊಂದು ಡಿಫ್ರೆಂಟಲ್ಲಿ ವೇದಲ್ಲಿ ಮಾತಾಡ್ತಾರೆ. ಇವರು ಯಾರು ಸರಿ ಇಲ್ಲ. ಅವರು ಮೇಡಮ್ ಅವ್ರ ಹತ್ರ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇವ್ರು ಮಾಡುವುದು ಕೆಲಸಗಳು 1000 ಇಲ್ಲಿಗಲ್ ಇರುತ್ತೆ. ನಾ ಬೇಕಂದ್ರೆ ಪ್ರೂಫ್ ಕೊಡ್ತೀನಿ. ಇವ್ರದ್ದು ಏನಾದ್ರು ಮಾಡಿದಾರಲ್ಲ, ಒಬ್ಬರೊಬ್ರು ಲಿಂಕ್ ಇಟ್ಕೊಂಡು ಏನಾದ್ರು ಮಾಡ್ಕೊಂಡು ಹೋಗ್ತಾರೆ. ಅನ್ಲೆಸ್ ಖರಾಬ್ಗಳು ಖಾತಾ ಕೊಟ್ಟಿದ್ದಾರೆ ಅವರು. ಅದು ಖಾತಾ ಕೊಡೋದು ಇಂಪಾಸಿಬಲ್. ದುಡ್ಡು ಕೊಟ್ಟು ಖಾತಾ ಕೊಟ್ಟಿದ್ದಾರೆ. ಒಬ್ಬರಿಗೆ ಒಂದೇ ಸಲ 40-56 ಖಾತಾ ಕೊಟ್ಟಿದ್ದಾರೆ. ಆ ಥರ ಜನ ಇವರು ದಯವಿಟ್ಟು ಮೇಡಮ್ ಅವರೇ ಇವರೆಲ್ಲ ಚೇಂಜ್ ಮಾಡಬೇಕು ಮುಖಾಂತರ ಕೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.